ವೀಕ್ಷಕರ ನಮಸ್ಕಾರ. ನಾಯಕನಾದ 2 ದಿನಕ್ಕೆ ವಿದಾಯ ಹೇಳಿದ ಸೂರ್ಯಕುಮಾರ್ ಯಾದವ್. ಇನ್ನು ವೀಕ್ಷಕರು ಇದೇ ತಿಂಗಳು ನಡೆಯುವಂಥ ಶ್ರೀಲಂಕಾ ವಿರುದ್ಧದ T20 ಸರಣಿಗೆ ಸೂರ್ಯಕುಮಾರ್ ಯಾದವ್ ಅವರು ನಾಯಕ ಸ್ಥಾನಕ್ಕೆ ಸಹಿ ಹಾಕಿದ್ದರು. ಹೌದು ವೀಕ್ಷಕರು, BCCI ಮಂಡಳಿಯು ನೀಡಿದಂಥ ಸೂಚನೆಗಳನ್ನು ಪಾಲಿಸಿ ಸೂರ್ಯಕುಮಾರ್ ಯಾದವ್ ಅವರು ನಾಯಕ ಸ್ಥಾನಕ್ಕೆ ಒಪ್ಪಂದವನ್ನು ಹಾಕಿಕೊಂಡಿದ್ದರು. ಆದರೆ ವೀಕ್ಷಕರು ಇದೀಗ ಸೂರ್ಯಕುಮಾರ್ ಯಾದವ್ ಅವರು ದೊಡ್ಡ ಘೋಷಣೆಯನ್ನು ಮಾಡಿದ್ದು ಹಾಗೆ ವೀಕ್ಷಕರ ಟೀಮ್ ಇಂಡಿಯಾ ತಂಡದ ಅಭಿಮಾನಿಗಳಿಗೆ ಸಂಕಷ್ಟ ಎದುರಾಗಿದೆ. ವೀಕ್ಷಕರ ಈ ಒಂದು ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ತಿಳಿಯೋದಕ್ಕಿಂತ ಮುಂಚಿತವಾಗಿ ಟೀಮ್ ಇಂಡಿಯಾ ತಂಡದ ಪರವಾಗಿ T20 ಫಾರ್ಮ್ಯಾಟಲ್ಲಿ ತಂಡವನ್ನು ಯಾರು ಮುನ್ನಡೆಸಬೇಕೆಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ. ವೀಕ್ಷಕರೇ, ಒಂದು ವೇಳೆ KL ರಾಹುಲ್ ಆಗಿದ್ದಲ್ಲಿ ದಯವಿಟ್ಟು ಇರಲಿ ಕಾಮೆಂಟ್ ಬಾಕ್ಸಲ್ಲಿ KL ರಾಹುಲ್ ಎಂದು ಟೈಪ್ನ ಮಾಡಿ ಸೆಂಡ್ನ ಮಾಡಿ. ಹಾಗೆ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಈ ಒಂದು ಸ್ಥಾನಕ್ಕೆ ಸರಿ ಎನಿಸಿದಲ್ಲಿ ದಯವಿಟ್ಟು ಕಾಮೆಂಟ್ನ ಮಾಡಿ ತಿಳಿಸಿ. ಹೌದು ವೀಕ್ಷಕರೇ, 2024ರ T20 ವರ್ಲ್ಡ್ ಕಪ್ ಪಂದ್ಯಾವಳಿಯನ್ನು ಟೀಮ್ ಇಂಡಿಯಾ ತಂಡವು ಗೆದ್ದುಕೊಂಡ ನಂತರ 3 ದಿಗ್ಗಜ ಆಟಗಾರರು T20 ಕ್ರಿಕೆಟ್ ಫಾರ್ಮ್ಯಾಟ್ಗೆ ವಿದಾಯವನ್ನು ಹೇಳಿದರು. ಇದರಲ್ಲಿ ರೋಹಿತ್ ಶರ್ಮಾ ಅವರು ಕೂಡ ಒಬ್ಬರಾಗಿದ್ದರು. ಹೌದು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ನಾಯಕನಾಗಿ ಇವರು ತಂಡವನ್ನು ಮುನ್ನಡೆಸಿ 2024ರ T20 ವರ್ಲ್ಡ್ ಕಪ್ ಅನ್ನು ಗೆದ್ದುಕೊಂಡು ಬಂದರು. ಆದರೆ ವೀಕ್ಷಕರು, ಇವರು ವಿದಾಯವನ್ನು ಹೇಳಿದ ತಕ್ಷಣ ಸೂರ್ಯಕುಮಾರ್ ಯಾದವ್ ಅವರು ನಾಯಕ ಸ್ಥಾನಕ್ಕೆ ಒಪ್ಪಂದವನ್ನು ಹಾಕಿಕೊಂಡಿದ್ದರು. ಹೌದು ವೀಕ್ಷಕರು, ಇದೇ ತಿಂಗಳು ಜುಲೈ 27ರಂದು ಶ್ರೀಲಂಕಾ ವಿರುದ್ಧದ T20 ಸರಣಿಗೆ ಸೂರ್ಯಕುಮಾರ್ ಯಾದವ್ ಅವರು ನಾಯಕನಾಗಿ ಆಯ್ಕೆಯಾಗಿದ್ದರು. ಆದರೆ ಇದೀಗ ಸೂರ್ಯಕುಮಾರ್ ಯಾದವ್ ಅವರು ತಮ್ಮ ಪರ್ಸನಲ್ ಕಾರಣಗಳಿಂದ ಈ ಒಂದು ಸರಣಿಗೆ ವಿದಾಯವನ್ನು ಹೇಳಿದ್ದಾರೆ. ಹೌದು, ಈ ಒಂದು ಕಾರಣದ ಬಗ್ಗೆ ಮಾತನಾಡಿದ ಸೂರ್ಯಕುಮಾರ್ ಯಾದವ್ ಅವರು ಹೇಳಿದ್ದು, T20 ಫಾರ್ಮ್ಯಾಟಲ್ಲಿ ತಂಡವನ್ನು ಮುನ್ನಡೆಸುವುದು ಅಷ್ಟು ಸುಲಭದ ಮಾತಲ್ಲ. ಹೌದು, ನಾಯಕನಾಗಿದ್ದ ರೋಹಿತ್ ಶರ್ಮಾ ಅವರು ಅಷ್ಟೇ ಒಳ್ಳೆಯತನದಿಂದ ಟೀಮ್ ಇಂಡಿಯಾ ತಂಡದ ನಾಯಕನಾಗಿ ನಮ್ಮ ತಂಡವನ್ನು ಮುನ್ನಡೆಸುತ್ತಿದ್ದರು. ಆದರೆ ಇದೀಗ T20 ಫಾರ್ಮ್ಯಾಟ್ಗೆ ಅನುಭವಿ ಆಟಗಾರರು ವಿದಾಯವನ್ನು ಹೇಳಿದರು. ಇನ್ನು ನಮಗೆ ಅವರು ಹೇಳಿದಂಥ ಸಲಹೆಗಳನ್ನು ತಿಳಿದುಕೊಂಡು ನಾವು T20 ಫಾರ್ಮ್ಯಾಟಲ್ಲಿ ಮುಂದುವರಿಯಬೇಕಾಗುತ್ತದೆ. ಇನ್ನು ನಾನು ಟೀಮ್ ಇಂಡಿಯಾ ತಂಡವನ್ನು ನಾಯಕನಾಗಿ ಮುನ್ನಡೆಸುವುದು ಒಂದು ಹೆಮ್ಮೆಯ ವಿಷಯ. ಹೌದು, ನಾನು ಈಗಾಗಲೇ 2 ಸರಣಿಗಳಲ್ಲಿ ನಾಯಕ ಸ್ಥಾನವನ್ನು ವಹಿಸಿಕೊಂಡಿದ್ದೆ ಮತ್ತು ಇದೀಗ ಶ್ರೀಲಂಕಾ ಸರಣಿಗೂ ಕೂಡ ನನಗೆ ನಾಯಕ ಸ್ಥಾನವೂ ಸಿಕ್ಕಿದೆ ಮತ್ತು ಹಲವು ಕಾರಣಾಂತರಗಳಿಂದ ಈ ಒಂದು ನಾಯಕ ಸ್ಥಾನಕ್ಕೆ ನಾನು ವಿದಾಯ ಹೇಳುತ್ತಿದ್ದೇನೆ. ಹೌದು, ನನ್ನ ಪರ್ಸನಲ್ ಕಾರಣಗಳು ನನಗೆ ಒತ್ತಡವನ್ನು ಹೇರುತ್ತಿದೆ ಮತ್ತು ಈ ಒಂದು ಸರಣಿಗೆ ಬೇರೆಯವರಿಗೆ ನಾಯಕ ಸ್ಥಾನವನ್ನು ಕೊಡಬೇಕೆಂದು ನಾನು BCCI ಕಡೆ ಮನವಿ ಕೋರುತ್ತೇನೆ. ನನ್ನ ಪ್ರಕಾರ ಈ ಒಂದು ಸರಣಿಗೆ ಹಾರ್ದಿಕ್ ಪಾಂಡ್ಯ ಅವರು ನಾಯಕ ಸ್ಥಾನವನ್ನು ವಹಿಸಿದರೆ ಸರಿ ಎನಿಸುತ್ತಿದೆ ಮತ್ತು ಅವರು ಕೂಡ ಸಾಕಷ್ಟು ತೊಂದರೆಗಳನ್ನು ಅನುಭವಿಸುತ್ತಿದ್ದು ಹಾಗೆ ಅವರು ನಾಯಕ ಸ್ಥಾನವನ್ನು ವಹಿಸಿಕೊಳ್ಳುತ್ತಾರಾ ಅಥವಾ ಇಲ್ಲವೇ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಇನ್ನು ಇದಕ್ಕೆ ಸರಿಯಾದ ಆಯ್ಕೆ ಎಂದರೆ ಶುಭ್ಮನ್ ಗಿಲ್. ಇವರು ಜಿಂಬಾಬ್ವೆ ವಿರುದ್ಧದ T20 ಸರಣಿಯಲ್ಲಿ 5 ಪಂದ್ಯಗಳಲ್ಲಿ ನಾಯಕ ಸ್ಥಾನವನ್ನು ವಹಿಸಿಕೊಂಡು ತಂಡವನ್ನು ಮುನ್ನಡೆಸಿಕೊಂಡು ಬಂದರು ಮತ್ತು ಇವರಿಗೆ ಸಾಕಷ್ಟು ಅನುಭವವೂ ಕೂಡ ಇದೆ. ಹಾಗೆ ಈ ಒಂದು ಸರಣಿಗೆ ಇವರು ನಾಯಕ ಸ್ಥಾನವನ್ನು ವಹಿಸಿಕೊಳ್ಳಬೇಕು ಮತ್ತು ನನ್ನನ್ನು ದಯವಿಟ್ಟು BCCI ಮಂಡಳಿ ಹಾಗೂ ಅಭಿಮಾನಿಗಳು ಕ್ಷಮಿಸಬೇಕು. ವೀಕ್ಷಕರು, ಈ ರೀತಿಯಾಗಿ ಸೂರ್ಯಕುಮಾರ್ ಯಾದವ್ ಅವರು ಮಾತನಾಡಿದ್ದು ಹಾಗೆ ವೀಕ್ಷಕರು, ಶ್ರೀಲಂಕಾ ವಿರುದ್ಧದ T20 ಸರಣಿಗೆ ಶುಭ್ಮನ್ ಗಿಲ್ ಅವರು ನಾಯಕ ಸ್ಥಾನವನ್ನು ವಹಿಸಿಕೊಳ್ಳಬಹುದು. ವೀಕ್ಷಕರ, ಸೋಷಿಯಲ್ ಮೀಡಿಯಾಗಳ ವರದಿ ಪ್ರಕಾರ ಈ ರೀತಿಯಾಗಿ ಅಪ್ಡೇಟ್ಸ್ ಬರುತ್ತಿದೆ. ವೀಕ್ಷಕರು, ಇದಾಗಿತ್ತು ಈ ಒಂದು ವಿಡಿಯೋದ ಸಂಪೂರ್ಣ ವರದಿ.